ಬೆಂಗಳೂರಲ್ಲಿ ಡಿಜಿಐಜಿಪಿ ಓಂ ಪ್ರಕಾಶ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಡಿಜಿಐಜಿಪಿ ಓಂ ಪ್ರಕಾಶ್ ಕೊಲೆ ಆಗಿತ್ತು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲು ಸೇರಿದ್ರು ಪತ್ನಿಗಿಲ್ಲ ಗಂಡನ ಕೊಲೆ ಪಶ್ಚಾತ್ತಾಪ, ಕಿಂಚಿತ್ತೂ ಕೂಡ ಪಶ್ಚಾತ್ತಾಪ ಇಲ್ಲ. ತನ್ನ ಗಂಡನನ್ನೇ ಕೊಲೆ ಮಾಡಿದ್ದೀನಿ ಅನ್ನೋ ಪಶ್ಚಾತ್ತಾಪವೇ ಇಲ್ಲ. ಗಂಡನ ಕೊಲೆ ಮಾಡಿರೋ ಬಗ್ಗೆ ಹೇಳ್ಕೊಂಡು ಓಡಾಟ ಮಾಡ್ತಾ ಇದ್ದಾರಂತೆ. ವಿಚಿತ್ರ ವರ್ತನೆಯ ಹಿನ್ನೆಲೆ ಬ್ಯಾರಕ್ ಬಳಿ ಸಿಬ್ಬಂದಿ ನಿಗಾ ಇರಿಸಲಾಗಿದೆ. ಆರೋಪಿ ಪಲ್ಲವಿಗೆ ಜೈಲಲ್ಲಿ ವೈದ್ಯರಿಂದಲೂ ಕೂಡ ಕೌನ್ಸಿಲಿಂಗ್ ಮಾಡ್ತಾ ಇದ್ದಾರೆ. ಮಗನ ಸಂಪರ್ಕಕ್ಕೂ ಯತ್ನಿಸಿರುವ ಆರೋಪಿ ಪಲ್ಲವಿ ಯಾವುದೇ ರೆಸ್ಪಾನ್ಸ್ ಸಿಗದಿದ್ದಕ್ಕೆ ಪಲ್ಲವಿ ಸಿಟ್ಟಾಗಿದ್ದಾರೆ. ವಕೀಲರ ನೇಮಕಕ್ಕೆ ಕೋರ್ಟ್ ಮೊರೆ ಹೋದ ಆರೋಪಿ ಪಲ್ಲವಿ ಪರಪ್ಪನ ಅಗ್ರಹಾರ ಸೇರಿ ಬರೋಬ್ಬರಿ 9 ತಿಂಗಳಾಗಿದೆ. ಸದ್ಯಕ್ಕೆ ಜೈಲಲ್ಲಿದ್ದರೂ ಕೂಡ ತನ್ನ ಗಂಡನನ್ನ ನಾನು ಕೊಲೆ ಮಾಡಿಬಿಟ್ಟೆ ಅನ್ನೋ ಪಶ್ಚಾತ್ತಾಪವೇ ಹೆಂಡತಿ ಪಲ್ಲವಿಗಿಲ್ಲ. ಬಹಳ ಕ್ರೂರವಾಗಿ ಕೊಲೆಯನ್ನು ಮಾಡಲಾಗಿತ್ತು. ಯಾರೂ ಕೂಡ ಅಷ್ಟು ಕ್ರೂರವಾಗಿ ತನ್ನ ಗಂಡನನ್ನು ಕೊಲೆ ಮಾಡೋದಿಲ್ಲ. ಅಷ್ಟು ಕ್ರೂರವಾಗಿ ಕೊಲೆಯನ್ನು ಮಾಡಿದ್ರು. ಆದರೂ ಕೂಡ ಅದರ ಕಿಂಚಿತ್ತು ಪಶ್ಚಾತ್ತಾಪ ಕೂಡ ಇಲ್ಲ. ನನ್ನ ಗಂಡನ ನಾನೇ ಕೊಲೆ ಮಾಡಿದೆ ಅಂತ ಹೇಳ್ಕೊಂಡು ಓಡಾಡ್ತಾರಂತೆ ಜೈಲಲ್ಲಿ. ಇನ್ನು ವಿಚಿತ್ರ ವರ್ತನೆಯನ್ನು ತೋರಿಸಿದ್ದಾರಂತೆ. ಇದರ ಬೆನ್ನಲ್ಲೇ ಸದ್ಯಕ್ಕೆ ಆರೋಪಿ ಪಲ್ಲವಿಗೆ ಜೈಲಿನಲ್ಲಿ ವೈದ್ಯರು ಕೌನ್ಸಿಲಿಂಗ್ ಕೂಡ ಮಾಡ್ತಾ ಇದ್ದಾರೆ. ಈ ಜೊತೆಗೆ ಈಗ ಏನು ಕೊಲೆ ಆಗಿತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಕೀಲರನ್ನು ಕೂಡ ನೇಮಕ ಮಾಡಬೇಕು, ನೇಮಕ ಮಾಡಿಕೊಡಿ ಅಂತ ಸದ್ಯಕ್ಕೆ ಆರೋಪಿ ಪಲ್ಲವಿ ಮನವಿ ಕೂಡ ಮಾಡ್ಕೊಳ್ತಾ ಇದ್ದಾರೆ. ತಮ್ಮ ಮಗನನ್ನು ಕಾಂಟ್ಯಾಕ್ಟ್ ಮಾಡಲಿಕ್ಕೂ ಕೂಡ ಪ್ರಯತ್ನ ಮಾಡಿದ್ರಂತೆ. ನಾನು ನನ್ನ ಮಗಳು ನೆಮ್ಮದಿಯಿಂದ ಇರಬೇಕು ಅಂತ ಈ ರೀತಿಯಾಗಿ ಕೊಲೆ ಮಾಡಿದೆ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ರಂತೆ ಜೈಲಿನಲ್ಲಿ. ಅವ್ರಿಗೇನು ಬ್ಯಾರಕ್ ಇರುತ್ತೆ ಅಥವಾ ಸೆಲ್ ಇರುತ್ತೆ, ಅದರ ಬಳಿ ಓಡಾಡುವಂಥ ಸಂದರ್ಭದಲ್ಲಿ ನಾನು ಮತ್ತು ನನ್ನ ಮಗಳಿಬ್ಬರೂ ಕೂಡ ನೆಮ್ಮದಿಯಾಗಿರಬೇಕು ಅಂತ ಕೊಲೆ ಮಾಡಿದೆ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ರಂತೆ. ಜೊತೆಗೆ ತಮ್ಮ ಮಗನನ್ನು ಕಾಂಟ್ಯಾಕ್ಟ್ ಮಾಡಲಿಕ್ಕೂ ಕೂಡ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಯಾವುದೇ ರೀತಿಯ ರೆಸ್ಪಾನ್ಸ್ ಸಿಕ್ಕಿಲ್ಲ ಅಂತ ಮಗನ ವಿರುದ್ಧವೂ ಕೂಡ ಬಹಳ ಸಿಟ್ಟಾಗಿದ್ದಾರಂತೆ. ಇನ್ನು ಜೈಲಿನಲ್ಲಿ ವೈದ್ಯರು ಕೌನ್ಸಿಲಿಂಗ್ ಕೂಡ ಮಾಡ್ತಾ ಇದ್ದಾರೆ ಆಕೆಗೆ.